ಭರತ್ ರೆಡ್ಡಿಗೆ ನಂಟಿದೆ. ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಈ ರೀತಿಯಾಗಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ದೌಲಾ ಅಂತ ಗಾಂಜಾ ಪೆಡ್ಲರ್ ಬಳ್ಳಾರಿಯಲ್ಲಿದ್ದಾನೆ, ಗಾಂಜಾ ಪೆಡ್ಲರ್ ಜೊತೆ ನಂಟಿದೆ ಎನ್ನುವಂತ ಗಂಭೀರ ಆರೋಪವನ್ನ ಗಾಲಿ ಜನಾರ್ದನ್ ರೆಡ್ಡಿ ಅವರು ಭರತ್ ರೆಡ್ಡಿ ವಿರುದ್ಧ ಮಾಡ್ತಾ ಇದ್ದಾರೆ. ದೌಲಾ ಅಂತ ಗಾಂಜಾ ಪೆಡ್ಲರ್ ಬಳ್ಳಾರಿಯಲ್ಲಿದ್ದಾನೆ. ದೌಲಾ ದಿನಕ್ಕೆ 50 kg ಗಾಂಜಾವನ್ನ ಸೇಲ್ ಮಾಡ್ತಾನೆ. ಬಳ್ಳಾರಿ ಸಿಟಿಯ ವಾರ್ಡ್ಗಳಲ್ಲಿ ಗಾಂಜಾ ಸಪ್ಲೈ ಮಾಡ್ತಾನೆ ಈ ದೌಲಾ. ಭರತ್ ರೆಡ್ಡಿ ದೌಲನಿಗೆ ಗಾಂಜಾ ಕಾಂಟ್ರಾಕ್ಟ್ ಅನ್ನು ಕೊಟ್ಟಿದ್ದಾನೆ. ದೌಲನಿಗೆ ಭರತ್ ರೆಡ್ಡಿಯಿಂದ ರಕ್ಷಣೆ ಇದೆ. ಭರತ್ ರೆಡ್ಡಿ ಮುಂದೆ ಬಲಿಷ್ಠ ಆದ್ರೆ ರಾಜ್ಯಕ್ಕೆ ಅಪಾಯಕಾರಿ ಆಗ್ತಾನೆ ಎನ್ನುವುದಾಗಿ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸುವಂತ ಕೆಲಸವನ್ನ ಜನಾರ್ದನ್ ರೆಡ್ಡಿ ಮಾಡಿದ್ದಾರೆ. ಗಾಂಜಾ ಪೆಡ್ಲರ್ ದೌಲನ ಮೇಲೆ ಈಗಾಗಲೇ 50 ರಿಂದ 60 ಕೇಸ್ ಇದೆ. ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಅವರು ಮಾಡಿರುವಂತ ಗಂಭೀರ ಆರೋಪ ಇದು. ಬಳ್ಳಾರಿ ರಾಜಕೀಯದಲ್ಲಿ ಜಟಾಪಟಿ ಜೋರಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ಎನ್ನುವಂತಾಗಿದೆ. ಒಂದು ದಿನಕ್ಕೆ 50 kg ಗಾಂಜಾವನ್ನು ಸೇಲ್ ಮಾಡ್ತಾರೆ. ಗಾಂಜಾವನ್ನು ಸೇಲ್ ಮಾಡ್ತಾ ಇರುವಂತದ್ದು ಬಳ್ಳಾರಿ ಸಿಟಿಯಲ್ಲಿ ವಾರ್ಡ್ಗಳಲ್ಲಿ. ಒಂದು ಉದಾಹರಣೆ ಅಂದ್ರೆ ಗಂಗಾವತಿಯಲ್ಲಿ ಬಸಪಟ್ಟಣ ಅಂತ ಹೇಳ್ಬಿಟ್ಟು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಬ್ಬ ಸಣ್ಣ ಹುಡುಗ ಡ್ರಗ್ಸ್ ಎಲ್ಲ ತಗೊಂತ ಇದ್ರೆ ತಂದೆ ತಾಯಿ ಆ ಹುಡುಗನ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಸೂಸೈಡ್ ಮಾಡ್ಕೊಂಡು ಹಂತಕ್ಕೆ ಹೋಗ್ತಾರೆ. ಆ ಊರಲ್ಲಿ ಆ ಗಾಂಜಾವನ್ನು ತಗೊಂಡ್ಬಂದು ರೆಡ್ ಹ್ಯಾಂಡೆಡ್ ಆಗಿ ಜನನ ಇಟ್ಕೊಂಡ್ಬಿಟ್ಟು ಪೊಲೀಸರಿಗೆ ಕರೆಸಿ ಹ್ಯಾಂಡ್ ಓವರ್ ಮಾಡ್ತಾರೆ. ಅಲ್ಲಿಂದ ಬಳ್ಳಾರಿಗೆ ಬಂದ್ರು, ಯಾರು ಸಪ್ಲೈ ಮಾಡ್ತಾ ಇದ್ದಾರೆ. ಇಲ್ಲಿ 3 ಅರೆಸ್ಟ್ ಆದ್ರು. ಆ 3 ಅರೆಸ್ಟ್ ಆದವರು ಕೂಡ ಭರತ್ ರೆಡ್ಡಿ ಫಾಲೋಯರ್ಸ್ ಅಂತ ಹೇಳಿ ಅಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದ್ವಿ ಜಟಾಪಟಿ ಜೋರಾಗ್ತಾ ಇದೆ. ಮತ್ತೆ ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಗಾಂಜಾ ಪೆಡ್ಲರ್ ದೌಲಾ ಅಂದ್ರೆ ಯಾರು, ಆತನ ಹಿನ್ನೆಲೆ ಏನು, ಯಾವ ಆಧಾರದ ಮೇಲೆ ಇಲ್ಲಿ ಜನಾರ್ದನ್ ರೆಡ್ಡಿ ಅವರು ಭರತ್ ರೆಡ್ಡಿ ಅವರ ಮೇಲೆ ಈ ರೀತಿಯಾದಂತಹ ಆರೋಪವನ್ನು ಮಾಡಿದ್ದಾರೆ? ಎಸ್, ಈ ಒಂದು ಗಣಿ ಜಿಲ್ಲೆಯಲ್ಲಿ ಏನು ದಿನದಿಂದ ದಿನಕ್ಕೆ ರೋಚಕತೆಯನ್ನು ಪಡೆಯುತ್ತಿರತಕ್ಕಂತಹ ಈ ಒಂದು ರೆಡ್ಡಿ ವರ್ಸಸ್ ರೆಡ್ಡಿ ಪಾಲಿಟಿಕ್ಸ್ ಗೆ ದಿನಕ್ಕೊಂದು ತಿರುವು ಉಂಟಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಇಂದು ಸುದ್ದಿಗೋಷ್ಠಿಯನ್ನು ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ಮಾಜಿ ಸಚಿವ ಹಾಲಿ ಗಂಗಾವತಿ ಶಾಸಕರಾದಂತಹ ಈ ಒಂದು ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಈ ಒಂದು ಭರತ್ ರೆಡ್ಡಿ ಅವರು ಗಾಂಜಾ ಪ್ಲೆಡ್ಡರ್ ಜೊತೆ ನೇರವಾಗಿ ಲಿಂಕ್ ಇಟ್ಕೊಂಡಿದ್ದಾರೆ. ಇವರು ನ್ಯಾಷನಲ್ ಲೆವೆಲ್ ವರೆಗೂ ಈ ಒಂದು ಗಾಂಜಾವನ್ನು ಪ್ರತಿದಿನ 50 kg ಅಧಿಕ ಮಾರಾಟ ಮಾಡತಕ್ಕಂತಹ ಕಾರ್ಯ ಮಾಡ್ತಿದ್ದಾರೆ ಅನ್ನತಕ್ಕಂಥ ಒಂದು ಗಂಭೀರ ಆರೋಪವನ್ನು ಮಾಡಿ ಈ ಒಂದು ಗಾಂಜಾ ದೌಲಾ ಜೊತೆ ಈ ಒಂದು ಕುಳಿತಿರತಕ್ಕಂಥ ಒಂದು ಫೋಟೋವನ್ನು ವೈರಲ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕ್ತಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಈ ಒಂದು ಸ್ಥಳೀಯವಾಗಿ ಹಾಗೂ ಈ ಒಂದು ಭರತ್ ರೆಡ್ಡಿ ಅವರನ್ನು ಫೋನ್ ಅಲ್ಲಿ ಸಂಪರ್ಕಕ್ಕೆ ತೆಗೆದುಕೊಂಡು ಮಾತನಾಡಿದಾಗ ಅವರು ನೇರವಾಗಿ ಒಂದು ಹೇಳ್ತಾರೆ, ನಾನು ನಗರ ಶಾಸಕ ಆಗಿ ಕೇವಲ 2.5 ರಿಂದ 3 ವರ್ಷ ಆಗಿದೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿನೇ ಏನಾಗಿತ್ತು ಅನ್ನೋದು ತಿಳಿಯುವಂತಹ ಕಾರ್ಯ ಮಾಡ್ಕೊಳ್ರಿ ಮೊದಲು. ಯಾಕಪ್ಪ ಅಂದ್ರೆ ಈಗ ಗಾಂಜಾ ಪೆಡ್ಡರ್ ಅನ್ನತಕ್ಕಂಥವನು ಒಂದು ವಿಷಯ ಹೇಳೋದಕ್ಕೋಸ್ಕರ, ಹಾರ ಹಾಕೋದಕ್ಕೋಸ್ಕರ ನನ್ನ ಬಳಿ ಬಂದಿದ್ದ. ಆದ್ರೆ ಅವನು ಆ ಕೃತ್ಯದಲ್ಲಿ ಇದಾನೋ ಇಲ್ಲ ಅನ್ನೋದು ನನಗೆ ಮಾಹಿತಿ ಇರಲಿಲ್ಲ. ಅದರಿಂದಾಗಿ ಯಾರೇ ಕಾರ್ಯಕರ್ತರು ಮನೆ ಹತ್ರ ಬಂದ್ರೆ ಸಮಸ್ಯೆ ಹೇಳ್ಕೊಂಡು ಕೂತ್ಕೊಳ್ಳಿ ಅನ್ನೋತಕ್ಕಂಥ ಭಾವನೆದಿಂದ ನಾನು ಅವ್ರಿಗೆ ಕೂತ್ಕೊಳ್ಳಿ ಅಂತ ಹೇಳಿದ್ದೆ. ಅಷ್ಟಕ್ಕೆ ಬಿಟ್ರೆ ಅವ್ರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಈಗ ನನ್ನ 3 ವರ್ಷದ ಅವಧಿಗಿಂತ ಮುಂಚಿತವಾಗಿಯೇ ಅವನ ಮೇಲೆ ಸಾಕಷ್ಟು ಕೇಸ್ಗಳಿವೆ ಹಾಗೂ ಇನ್ನಿತರ ಬೇರೆ ಬೇರೆ ಬೆಳವಣಿಗೆಗಳೆಲ್ಲ ಇದಾವೆ ಅನ್ನತಕ್ಕಂಥದ್ದು ಗೊತ್ತಾಗಿದೆ. ಗೊತ್ತಾದ ನಂತರ ನಾವು ದೂರ ಆಗಿದ್ದೀವಿ. ಈಗ ನನಗಿಂತ ಮುಂಚಿತವಾಗಿ ಈ ಒಂದು ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಅವರು ಅಧಿಕಾರ ನಡೆಸಿದ್ದಾರೆ. ಅದೇ ರೀತಿಯಾಗಿ ಅವ್ರ ಟೈಮ್ನಲ್ಲೂ ಸಹ ಅವನು ಅದೇ ಕೆಲಸವನ್ನು ಮಾಡ್ತಿದ್ದ. ಅವರಿಗೆ ಯಾವುದೋ ಆರೋಪ ಮಾಡಲಿಕ್ಕೆ ಸರಿಯಾದಂತಹ ಸಾಕ್ಷಿಗಳು ಸಿಗಲಾರದಂತಹ ಒಂದು ವಿಚಾರದಿಂದಾಗಿ ಅವರು ಈ ತರ ದಿನಕ್ಕೊಂದು ಯಾವುದೋ ಒಂದು ಹೇಳಿಕೆ ಕೊಡುವುದರ ಮೂಲಕ ಈ ಒಂದು ಅವರಿಗೆ ಬೇಕಾದಂತಹ ಪುನರ್ಜನ್ಮವನ್ನು, ರಾಜಕೀಯ ಪುನರ್ಜನ್ಮವನ್ನು ಕಲ್ಪಿಸಿಕೊಳ್ಳಲು ಈ ರೀತಿಯಾದಂತಹ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅಂತಂದೇಳಿ ಈ ಒಂದು ನಗರ ಶಾಸಕರಾದಂತಹ ಭರತ್ ರೆಡ್ಡಿ ಅವರು ಸಹ ಆರೋಪ ಮಾಡಿದ್ದಾರೆ. ಇಲ್ಲಿ ಮತ್ತೊಂದು ವಿಚಾರ ನಾವು ಗಮನಿಸ್ತಾ ಹೋದ್ರೆ ಈ ಹಿಂದಿನ ಒಂದು ಹಳೆಯ ಫೈಲ್ ಅನ್ನು, ಅಂದ್ರೆ ಈ ಒಂದು ಭರತ್ ರೆಡ್ಡಿ ಅವರ ತಂದೆ ಆಗಿರ್ತಕ್ಕಂತಹ ಸೂರ್ಯನಾರಾಯಣ ರೆಡ್ಡಿ ಅವರ ಹಳೆ ಫೈಲ್ ಅನ್ನು, ನಕ್ಸಲೈಟ್ ವಿಚಾರವನ್ನು ಸಹ ಇಲ್ಲಿ ಮುನ್ನೆಲೆಗೆ ತರುವಂತಹ ಕಾರ್ಯಕ್ಕೆ ಈ ಒಂದು ಜನಾರ್ದನ್ ರೆಡ್ಡಿ ಅವರು ಕೈ ಹಾಕ್ತಾರೆ. ಆದ್ರೆ ಇದು ಈಗಾಗಲೇ ಏನಾಗಿದೆ, ಕಾನೂನಾತ್ಮಕವಾಗಿ ಎನ್ನುತಕ್ಕಂಥದ್ದು ಮುಚ್ಚಿ ಹೋಗಿರತಕ್ಕಂತಹ ಘಟನಾವಳಿಯಾಗಿದೆ. ಈ ಕುರಿತು ನಾವು ಸಾರ್ವಜನಿಕರನ್ನು
ಕೇಳಿದಂತಹ ಸಮಯದಲ್ಲಿ ಮತ್ತು ಇದಕ್ಕೆ ಸೂರ್ಯನಾರಾಯಣ ರೆಡ್ಡಿ ಆಪ್ತ ವಲಯದಲ್ಲಿ ನಾವು ಕೇಳಿ ಪಡೆದಂತಹ ಮಾಹಿತಿಯಲ್ಲಿ ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಈಗ ನಮ್ಮ ಮೇಲೆ ಗೂಬೆ ಕೂರಿಸತಕ್ಕಂತಹ ಕಾರ್ಯವನ್ನು ಮಾಡ್ತಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಎಂದರೆ ಈಗಲೇ ಏನು ಈ ಫೈರಿಂಗ್ ನಿಂದ ಏನು ಮನೆ ಸುಟ್ಟು ಹೋಗಿದೆಯಲ್ಲ, ಆ ಮನೆ ಸುಟ್ಟೋದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ರೀಲ್ಸ್ ಮಾಡಲು ಹೋದಂತ ಹುಡುಗರು ಮಾಡಿರ್ತಕ್ಕಂಥ ಕೃತ್ಯವನ್ನು ಸಹ ನಮ್ಮ ಕುಟುಂಬದ ಮೇಲೆ ಹಾಕುವಂತ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅನ್ನತಕ್ಕಂಥದ್ದನ್ನು ಮಾತನ್ನು ಹೇಳೋದ್ರ ಮೂಲಕ. ಥ್ಯಾಂಕ್ ಯು ವೀರೇಶ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ RSS